ಥ್ಯಾಂಕ್ ಯು ನಂದೇಶ್. ಡೀಟೇಲ್ಸ್ಗಾಗಿ ನೆರೆಪೀಡಿತ ಪ್ರದೇಶದ ಭೇಟಿಯಲ್ಲೂ ಕೂಡ ಡಿಸಿಎಂ ರಾಜಕೀಯ ಮೆರೆದಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿದಾರಾ? ಇಲ್ಲೂ ಕೂಡ ಬಾಗಲಕೋಟೆಯ ವಿಚಾರವನ್ನ ಹೇಳ್ತಾ ಇದ್ದೀವಿ. ಅತ್ಯಂತ ಹೆಚ್ಚಾಗಿ ನೆರೆಪೀಡಿತ ಪರಿಸ್ಥಿತಿ ಇರತಕ್ಕಂಥ ಜಿಲ್ಲೆ. ಅಲ್ಲಿಗೆ ಸರ್ಕಾರದ ಸಚಿವರುಗಳು ಭೇಟಿ ಕೊಟ್ಟಿದ್ದಾರೆ, ಡಿಸಿಎಂ ಕೂಡ ಭೇಟಿ ಕೊಟ್ಟಿದ್ದಾರೆ. ಬರೀ ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಮಾತ್ರ ಸಚಿವರುಗಳು ಭೇಟಿ ಕೊಟ್ಟಿದ್ದಾರೆ. ಉಳಿದವರು ಯಾರು ಹಾಗಾದ್ರೆ ಈ ರಾಜ್ಯದ ಜನಗಳಲ್ವಾ? ಬಾದಾಮಿ ತಾಲೂಕಿನ 43 ಗ್ರಾಮಗಳು ನೆರೆಗೆ ತುತ್ತಾಗಿದ್ರು ಕೂಡ ಇವರಿಗೆ ಲೆಕ್ಕಕ್ಕಿಲ್ಲ. ಮೊನ್ನೆ ಮುಧೋಳ ಜಮಖಂಡಿಗೆ ಗೋವಿಂದ ಕಾರಜೋಳ, ಡಿಸಿಎಂ ಗೋವಿಂದ ಕಾರಜೋಳ ಭೇಟಿ ನೀಡಿದ್ರು. ಅವರದ್ದೇ ಕ್ಷೇತ್ರ. ಬಾಗಲಕೋಟೆಗೂ ಕೂಡ ಭೇಟಿ ನೀಡಿದ್ರು. ವಿ ಸೋಮಣ್ಣ ಕೂಡ ಅಲ್ಲಿ ಭೇಟಿ ನೀಡಿದ್ದಾರೆ. ಮುಧೋಳ ಮತ್ತೆ ಜಮಖಂಡಿ ಭೇಟಿ ನೀಡಿದ್ದಾರೆ. ಆದರೆ ಬಾದಾಮಿ ತಾಲೂಕಿಗೆ ಭೇಟಿ ಕೊಟ್ಟಿಲ್ಲ. ಬಾಗಲಕೋಟೆ ಜಿಲ್ಲೆಯ ನೆರೆಪೀಡಿತ ಕಮತ್ಗಿ ಗ್ರಾಮಕ್ಕೆ ಕೂಡ ಭೇಟಿ ಕೊಟ್ಟಿದ್ದಾರೆ. ನೆರೆಯಿಂದ ಹಾನಿಯಾದ ಮನೆಗಳನ್ನ ವೀಕ್ಷಣೆ ಮಾಡಿದ್ದಾರೆ ಡಿಸಿಎಂ ಮತ್ತು ಇತರೆ ಸಚಿವರು. ಆದರೆ ಸಿದ್ದರಾಮಯ್ಯನವರ ಕ್ಷೇತ್ರದ ಕಡೆ ಮಾತ್ರ ತಿರುಗಿನೂ ನೋಡಿಲ್ಲ. ಯಾಕಂದ್ರೆ ಬಾದಾಮಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಗಳು ಕರ್ನಾಟಕದ ಪ್ರಜೆಗಳಲ್ವಾ? ಅವ್ರು ಯಾರು ನಿಮ್ಗೆ ಓಟ್ ಹಾಕೇ ಇಲ್ವಾ? ಅಥವಾ ಓಟ್ ಹಾಕದೇ ಇದ್ದವರು ಕೂಡ ಈ ರಾಜ್ಯದ ಪ್ರಜೆಗಳೇ ತಾನೆ? ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಪ್ರವಾಹ ಸಂತ್ರಸ್ತರ ಭೇಟಿಯಲ್ಲೂ ಕೂಡ ರಾಜಕೀಯ ಇಣುಕ್ತಾ ಇದೆಯಲ್ಲ, ಇಲ್ಲೂ ಕೂಡ ತಾರತಮ್ಯ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋದಾದ್ರೆ ರಾಜಕೀಯವಾಗಿ ಅವ್ರನ್ನ ಅಟ್ಯಾಕ್ ಮಾಡಬೇಕು. ಆದ್ರೆ ಅವರ ಕ್ಷೇತ್ರದ ಜನ ಏನ್ ಅನ್ಯಾಯ ಮಾಡಿದ್ದಾರೆ, ಅಲ್ಲಿಗೆ ಯಾಕೆ ಭೇಟಿ ಕೊಡ್ಲಿಲ್ಲ ಸಚಿವರು ಅನ್ನೋ ಪ್ರಶ್ನೆ ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ. ಸರ್ಕಾರ 100 ದಿನ ಪೂರೈಸ್ತಾ ಇದೆ, ಸಂಭ್ರಮ ಎಲ್ಲ ಸರಿ. ಆದ್ರೆ ನೆರೆ ಸಂತ್ರಸ್ತರು ಕೂಡ ಅದೇ 100 ದಿನದ ಬವಣೆಯಲ್ಲಿ ಇನ್ನೂ ಕೂಡ ಬೇಯ್ತಾ ಇದ್ದಾರೆ. ಅಲ್ಲಿಗೆ ವಿ ಸೋಮಣ್ಣ ಸೇರಿದಂತೆ ಗೋವಿಂದ ಕಾರಜೋಳ ಸೇರಿದಂತೆ ಅಲ್ಲಿ ವೀರಣ್ಣ ಚರಂತಿಮಠ ಕೂಡ ಇದ್ದಾರೆ. ಅವರೆಲ್ಲ ಬಿಜೆಪಿ ಮುಖಂಡರುಗಳು ಭೇಟಿ ಕೊಟ್ಟಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರ ಕ್ಷೇತ್ರ ಬಾದಾಮಿ, ಅಲ್ಲೂ ಕೂಡ ಸಾಕಷ್ಟು 40-45 ಗ್ರಾಮಗಳು ನೆರೆಗೆ ತುತ್ತಾಗಿದ್ದಾವೆ. ಅಲ್ಲಿಗೆ ಮಾತ್ರ ಭೇಟಿ ಕೊಟ್ಟಿಲ್ಲ. ಚೋಳಚಗುಡ್ಡ ಸೇರಿದಂತೆ ಬಾದಾಮಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ನೆರೆ ಹಾವಳಿಗೆ ತುತ್ತಾಗಿರ್ತಕ್ಕಂಥ ಗ್ರಾಮಗಳಿದ್ದಾವೆ. ಆದ್ರೆ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ. ಇವ್ರು ಯಾರು ಕೂಡ ಭೇಟಿ ಕೊಟ್ಟಿಲ್ಲ ಅನ್ನೋದು ವಿಷಾದದ ಸಂಗತಿ. ಹಾಗಾದ್ರೆ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇಲ್ಲಿಗೆ ಯಾಕೆ ಸರ್ಕಾರದ ಮಾನ್ಯ ಸಚಿವರುಗಳು ಬರ್ತಾ ಇಲ್ಲ? ಬೇರೆ ಎಲ್ಲಾ ಕಡೆ ಬಾಗಲಕೋಟೆ ಜಿಲ್ಲೆನಲ್ಲಿ ಇವರು ಪ್ರವಾಸ ಮಾಡಿದ್ದಾರೆ, ಇಲ್ಲಿಗೆ ಯಾಕೆ ಬಂದಿಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ನೋಡಿ ಸರ್, ನೆರೆ ಪೀಡಿತ ಪ್ರದೇಶಗಳ ಭೇಟಿಗೆ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಹೋಗಿದ್ದಾರೆ. ಅವ್ರ ಜೊತೆ ಇತರೆ ಸಚಿವರುಗಳು ಕೂಡ ಹೋಗಿದ್ದಾರೆ. ಶಾಲೆ ಯಾವ ರೀತಿ ಬಿರುಕು ಬಿಟ್ಟಿದೆ ಬೇರೆ ಬೇರೆ ಭಾಗಗಳಲ್ಲಿ, ಬಾಗಲಕೋಟೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ವಿ ಸೋಮಣ್ಣ ಸೇರಿದಂತೆ ಇವರೆಲ್ಲರೂ ವೀಕ್ಷಣೆ ಮಾಡಿದ್ದಾರೆ ಏನಾಗಿದೆ ಪರಿಸ್ಥಿತಿ ಅಂತ. ಆದ್ರೆ ಇದೇ ಸಂದರ್ಭದಲ್ಲಿ ಬಾದಾಮಿ ಕ್ಷೇತ್ರಕ್ಕೆ ಮಾತ್ರ, ಸಿದ್ದರಾಮಯ್ಯನವರ ಕ್ಷೇತ್ರಕ್ಕೆ ಮಾತ್ರ, ಆ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ನೆರೆ ಹಾವಳಿಯನ್ನ ಮಾತ್ರ ಗಮನಿಸೋದಕ್ಕೆ ಹೋಗಿಲ್ಲ. ಅಲ್ಲಿಗೆ ಮಾತ್ರ ಯಾರು ಕೂಡ ಭೇಟಿ ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗಾದ್ರೆ ನೆರೆ ಪರಿಹಾರದಲ್ಲೂ ಕೂಡ ತಾರತಮ್ಯ ಮಾಡ್ತಾ ಇದ್ದಾರಾ? ಇಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯನವರು ಕಳೆದ ಸಾರಿ ಹೋಗಿ ಅಲ್ಲಿ ಎಲೆಕ್ಷನ್ ನಿಂತು ಗೆದ್ದಿರ್ಬೋದು. ಆದ್ರೆ ಒರಿಜಿನಲಿ ಗೋವಿಂದ ಕಾರಜೋಳ ಅವರೇ ನಿಮ್ಮದೇ ಜಿಲ್ಲೆಯ ಜನಗಳಲ್ವಾ? ಅವರು ಯಾವ ಕರ್ನಾಟಕದ ಯಾವುದೇ ಜಿಲ್ಲೆಯ ಜನಗಳಾದ್ರೂ ಕೂಡ ಸರ್ಕಾರವೇ ಅವರ ಕಾಳಜಿ ಮಾಡ್ಬೇಕಲ್ವಾ? ಅವರ ಚಿಂತೆ ಮಾಡ್ಬೇಕಲ್ವಾ? ಅವರ ಸಮಸ್ಯೆಗೆ ಪರಿಹಾರ ಸರ್ಕಾರನೇ ಕೊಡ್ಬೇಕಲ್ವಾ? ಈ ಪ್ರಶ್ನೆನ ಜನ ಬಹಳ ಸ್ಟ್ರಾಂಗ್ ಆಗಿ ಎತ್ತುತ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಜಪ್ಪ ಬಂದಿದ್ದೀನಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಬಾದಾಮಿ ಕ್ಷೇತ್ರದ ಕೆಲವು ಇದಕ್ಕೆ ಮಾತ್ರ ಬಂದಿಲ್ಲ, ಬೇರೆ ಎಲ್ಲಾ ಕಡೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿತ್ತು ಒಟ್ಟಾರೆ ಸಚಿವರುಗಳ ಪ್ರವಾಸ, ಡಿಸಿಎಂ ಪ್ರವಾಸ ಹಾಗಿತ್ತು? ನಿಜಕ್ಕೂ ಅಲ್ಲಿ ಈ ರೀತಿಯ ಒಂದು ರಾಜಕೀಯ ನಡೆದಿದೆ ಅಂತ ಅನ್ಸುತ್ತಾ? ಖಂಡಿತವಾಗಿ ಶ್ರೀಲಕ್ಷ್ಮಿ. ಏನಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಮಖಂಡಿ, ಮುಧೋಳ ಮತ್ತು ಬಾದಾಮಿ ಈ 3 ತಾಲೂಕುಗಳು ಏನು ಮಲನ ಪ್ರವಾಹ, ಘಟಪ್ರವಾಹ, ಕೃಷ್ಣಾ ನದಿಯ ಒಂದು ಪ್ರವಾಹಕ್ಕೆ ತುತ್ತಾಗಿರ್ತ ಗ್ರಾಮಗಳು. ಇದರಲ್ಲಿ ಪ್ರಮುಖವಾಗಿ ಸಿಎಂ ಯಡಿಯೂರಪ್ಪನವರು ಕೂಡ ಬಂದ ಸಂದರ್ಭದಲ್ಲಿ ಕೇವಲ ಮುಧೋಳ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಆ ನಂತರ ಏನು ಸಚಿವರು ಬಂದಿರತಕ್ಕಂತ ಏನು ಸುರೇಶ್ ಕುಮಾರ್ ಪ್ರಾಥಮಿಕ ಶಾಲೆ ಏನು ಸಚಿವರಿದ್ದಾರೆ ಅವರು ಕೂಡ ಭೇಟಿ ನೀಡಿದ ಕೇವಲ ಮುಧೋಳ ಮತ್ತು ಜಮಖಂಡಿ ಕ್ಷೇತ್ರಕ್ಕೆ ಮಾತ್ರ ಭೇಟಿ ನೀಡಿದ್ರು. ಆದ್ರೆ ಬಾದಾಮಿ ಕ್ಷೇತ್ರಕ್ಕೆ ಭೇಟಿ ನೀಡಿಲ್ಲ. ಅಂದ್ರೆ ಇಲ್ಲಿ ಬಾದಾಮಿ ಕ್ಷೇತ್ರ ಕೂಡ ಏನ್ ನೆರೆಗೆ ಶಾಲೆಗಳು ಸಾಕಷ್ಟು ಹಾನಿಯಾಗಿ ಬಿದ್ದಿರುವಂತದ್ದು ಆ ಒಂದು ಕ್ಷೇತ್ರಕ್ಕೆ ನೀಡಿಲ್ಲ. ಆ ನಂತರ ಬಂದಿರತಕ್ಕಂತ ಏನು ಪ್ರವಾಸೋದ್ಯಮ ಸಚಿವ ಕೇವಲ ಐತಿಹಾಸಿಕ ತಾಣಗಳಿಗೆ ಭೇಟಿ ನೀಡಿ ಸಿಟಿದೇವರು ಹೋದ್ರು. ಆದ್ರೆ ಈಗ ನಿನ್ನೆಯಿಂದ ಏನು ವಸತಿ ಸಚಿವ ವಿ ಸೋಮಣ್ಣ ಅವರು ಬಾಗಲಕೋಟೆ ಜಿಲ್ಲೆ ನೆರೆಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಅವರು ಕೂಡ ಕೇವಲ ಮುಧೋಳ ಕ್ಷೇತ್ರಕ್ಕೆ ನಿನ್ನೆ ಭೇಟಿ ನೀಡಿದರೆ, ಇವತ್ತು ಬಾಗಲಕೋಟೆ ನೆರೆಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಇಲ್ಲಿ ಒಟ್ಟಿನಲ್ಲಿ ಎಲ್ಲವನ್ನ ನೋಡ್ತಾ ಹೋದ್ರೆ ಕೇವಲ ಸಚಿವರು ಬಾದಾಮಿ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇಲ್ಲ ಅನ್ನುವಂಥದ್ದು. ಇದು ಏನು ರಾಜಕೀಯವಾಗಿ ಇದರಲ್ಲಿ ಕೂಡ ಪ್ರವಾಹ ಪೀಡಿತ ಭೇಟಿಗೆ ನೀಡುವಲ್ಲೂ ಕೂಡ ರಾಜಕೀಯ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ
ಈಗ DCM ಸ್ವತಃ ಏನು ಬಾಗಲಕೋಟೆ ಜಿಲ್ಲೆಯವರೇ ಇರೋದ್ರಿಂದ ಕಾಲೇಜವರು ಆ ಬಾದಾಮಿ ಕ್ಷೇತ್ರವನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ, ಅಲ್ಲಿ ಕೂಡ ಇರ್ತಕ್ಕಂಥ ನೆರೆ ಸಂತ್ರಸ್ತರ ನೋವುಗಳು ಏನಿವೆ, ಅವ್ರಿಗೆ ಪರಿಹಾರ ಸಿಕ್ಕಿದೆ ಇಲ್ಲೋ ಅನ್ನುವಂಥದ್ದನ್ನ, ಅಲ್ಲಿ ಏನು ವಸ್ತುಸ್ಥಿತಿಯನ್ನ ಅಧ್ಯಯನ ಮಾಡ್ತಕ್ಕಂಥ ವಸ್ತುಸ್ಥಿತಿಯಾಗಿರ್ಬೋದು, ಶಿಕ್ಷಣ ಸಚಿವರು ಯಾಕೆ ಭೇಟಿ ನೀಡಲಿಲ್ಲ ಅನ್ನುವಂಥದ್ದು ಸಹಜವಾಗಿ ಬರ್ತದೆ. ಇದರಲ್ಲಿ ಸಿದ್ದರಾಮಯ್ಯವರನ್ನ ಟಾರ್ಗೆಟ್ ಮಾಡಿ ಆ ಒಂದು ನೆರೆ ಸಂತ್ರಸ್ತರನ್ನ ಒಂದು ಅಂದ್ರೆ ಅವರಿಗೆ ಸೌಲಭ್ಯ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ, ಅಥವಾ ಇದರಲ್ಲಿ ರಾಜಕೀಯ ಅಡಗಿದೆ ಅನ್ನುವಂಥದ್ದು ಸಹಜವಾಗಿ ಕೇಳಬಹುದು. ಒಟ್ಟಿನಲ್ಲಿ CM ಆದಿ ಹಿಡಿದು ಸಚಿವರು ಕೂಡ ಬಾದಾಮಿ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇಲ್ಲ, ನೆರೆ ಭೇಟಿ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾರೆ ಅನ್ನೋ ಸಹಜವಾದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಾಜಪ್ಪ ಡೀಟೇಲ್ಸ್ಗಾಗಿ. ಇನ್ನೆಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.